ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ರೀ, ಪೂಜೆ ಮಾಡಿಸ್ತಿದ್ದೀವಿ. ನೆಂಟ್ರಿಷ್ಟ್ರನ್ನ ಯಾರನ್ನ ಕರಿಬೇಕು ನೋಡ್ಕೊಳ್ರಿ. ಊರನ್ನೆಲ್ಲ ಕರೆಯೋಕ್ಕಾಯ್ತದೆ ನಮ್ಮಿ, ನಾವೇ ಸಾಕು ಬಿಡು. ಆಮೇಲೆ ಜವರೇಗೌಡನ ಮನೇಲಿ ಏನೋ ಪೂಜೆ ಮಾಡಿಸ್ತಾವ್ರೆ ಅಂತ ಊರಿಗೆಲ್ಲ ಪುಕಾರ ಮಾಡಿಬಿಡ್ತಾರೆ. ಜನ ಬೇಡ ಅಂದರೆ ಬೇಡ, ನಾವೇ ಎಲ್ಲರೂ ಸೇರಿಕೊಂಡು ಪೂಜೆನ ಅದ್ಧೂರಿಯಾಗಿ ಮಾಡೋಣ. ಶಾಸ್ತ್ರಿಗಳು ಬೇರೆ ಹಾಗೆಲ್ಲ ಹೇಳಿದ್ದಾರೆ. ಏನೇನು ಸಾಮಾನು ಬೇಕೋ ಅದನ್ನೆಲ್ಲ ತಂದು ಪೂಜೆನ ಹೋಮನ ಅಚ್ಚುಕಟ್ಟಾಗಿ ಮಾಡೋಣ. ಆಗ್ಲಾದ್ರೂ ನಮ್ಮ ಮನೆಗೆ ಅಂಟಿರೋ ಅನಿಷ್ಟ ದೂರ ಆಗಲಿ. ಹೌದು ಅತ್ತೆ, ಅಷ್ಟಾಗ್ಲಿ ಅಂತಾನೆ ಅಲ್ವಾ ಮಾವ ಈ ಪೂಜೆ ಮಾಡ್ಸೋದಕ್ಕೆ ಒಪ್ಕೊಂಡಿರೋದು. ಓ ಭಾವನಾ, ಬನ್ನಿ. ಮುಂದಿನ ವಾರ ಮನೆಯಲ್ಲಿ ನವರಾತ್ರಿ ವ್ರತ ಉದ್ಯಾಪನ ಪೂಜೆ ಮಾಡಿಸೋಣ ಅಂತ ಮಾತಾಡ್ಕೋತಾ ಇದ್ರು. ಇದ್ರ ಬಗ್ಗೆ ನಿಮ್ಗೇನಾದರೂ ಗೊತ್ತಾ? ನನಗೆ ಆ ಪೂಜೆ ಹೇಗೆ ಮಾಡೋದು ಅಂತ ಚೆನ್ನಾಗಿ ಗೊತ್ತು. ಪ್ರತಿ ವರ್ಷ ನಮ್ಮ ಮನೆಯಲ್ಲಿ ಮಾಡ್ತಿದ್ವಿ. ನವರಾತ್ರಿ ಕಳೆದ ಒಂದು ವಾರಕ್ಕೆ ದೇವಿ ವಿಗ್ರಹನ ಕೂರಿಸಿ ಅಲಂಕಾರ ಮಾಡಿ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕು. ಅದೆಲ್ಲ ನಾನೇ ಮಾಡ್ತಿದ್ದೆ. ದೇವಿ ಅಲಂಕಾರ ಮಾಡೋಕ್ಕೆ ನನಗೆ ತುಂಬ ಇಷ್ಟ. ಏನೆಲ್ಲ ಇವಳಿಗೊಬ್ಳಿಗೆ ಗೊತ್ತಿರೋ ಥರ ಹೇಳಕ್ಕೆ ಬಂದ್ಬಿಟ್ಲು. ಸುಮ್ಕೆ ನಿಮ್ಮ ಮನೆಯಲ್ಲಿ ಈ ಪೂಜೆ ಎಲ್ಲ ಮಾಡ್ತಾ ಇದ್ರೇನಮ್ಮ? ಮಾಡಿದರೆ ದೊಡ್ಡದಾಗೆ ಮಾಡಿರ್ತೀರ ಬಿಡು. ಈಗ ನೀನು ಹೇಳಿದ್ದು ಒಳ್ಳೇದೇ ಆಯಿತು. ನಮಗೋಸಿ ತಾಪತ್ರಯ ಕಮ್ಮಿ ಆಯಿತು. ನೀನೊಂದು ಕೆಲಸ ಮಾಡು, ಹೆಂಗೂ ನೀನು ಪೂಜೆ ವ್ರತ ಅಂತ ಮಡಿಲಿರ್ತೀಯ. ನೀನೇ ಮಾರ್ಕೆಟ್ಗೆ ಹೋಗ್ಬಿಟ್ಟು ಪೂಜೆಗೆ ಏನೇನು ಬೇಕು ಅಂತ ಹುಡ್ಕಾಡ್ಕೊಂಡು ತಗೊಂಡು ಬಂದ್ಬಿಟ್ಟು ಹೊಡೋಕು. ಆಮೇಲೆ ನಿಮ್ಮ ಮನೆಯವ್ರಿಗೆ ಗೊತ್ತಿರೋ ಥರ ಪೂಜೆ ಪುನಸ್ಕಾರ ಎಲ್ಲ ನಮಗೆ ಗೊತ್ತಿಲ್ಲ ಕಣಮ್ಮ. ಹುಡುಗು ಅದೇನೇನು ಬೇಕು ಹುಡುಕಿ ತಗೊಂಬಂದ್ಬಿಟ್ಟು ಹುಡುಗು. ಸರಿ ಮಾವ, ಪೂಜೆಗೆ ಏನೇನು ಬೇಕೋ ಎಲ್ಲ ಹೋಗಿ ತಂದುಬಿಡ್ತೀನಿ. ಹೊಸಿ ನಿಂತ್ಕೊಳ್ಳಮ್ಮ. ಹೊರಗಡೆ ಆ ಡ್ರೈವರು ನನ್ನ ಪಿ ಅವರೇ, ಅವ್ರ ಹತ್ರ ದುಡ್ಡಿಸ್ಕೊಂಡು ಹೋಗಿ ಅದೇನೇನು ಬೇಕು ನೋಡ್ಕೊಂಡು ತಗೊಂಬಂದ್ಬಿಡೋಕು. ಸರಿ ಮಾವ. ರೀ, ನಿಮಗೆ ಬುದ್ಧಿಗಿದ್ದಿ ಇದೆಯಾ ಇಲ್ವಾ? ನಮ್ಮನೇಲಿ ನಡೆಯೋ ಪೂಜೆಗೆ ನಮಗೇನು ಬೇಕು ಬೇಡ ಅನ್ನೋದು ನಮಗೆ ಗೊತ್ತಿಲ್ವಾ? ಅವಳು ಯಾಕ್ರಿ ಕಳಿಸಿದ್ರಿ ನೀವು? ನೀನು ಯಾಕಮ್ಮಿ ಹುಡ್ಕೋತಾ ಇದೀಯಾ? ನೀನು ಈ ಮನೆ ಯಜಮಾನಿ ಕಣಮ್ಮಿ. ಇದನ್ನೆಲ್ಲ ಮಾಡೋದಕ್ಕೆ ಅಂತಾನೆ ಮನೆ ಕೆಲಸದವ್ರು ಇಲ್ವೇ? ಅದಕ್ಕೆ ಅಲ್ವೇ ಅವಳನ್ನ ಕಳಿಸಿದ್ದು. ನೋಡು, ಯಾವತ್ತಿದ್ರು ಅವಳು ಈ ಮನೆ ಕೆಲಸದವಳು ಆಟೆಯ. ಅವಳೋಗಿ ತತ್ತಳು ಬಿಡು. ನಾವು ಹಿಂಗೆ ಅವಳ ಕೆಲಸ ಹೇಳಿ ಹೇಳಿ ಕಾಟ ಕೊಟ್ಟು ಮನೆಯಿಂದ ಆಚೆಗೆ ಹಾಕ್ಬೇಕು. ನನ್ನ ಕೈಯಲ್ಲಿ ಎಷ್ಟು ಆಯ್ತದೋ ಅಷ್ಟು ಕಾಟ ಕೊಡ್ತೀನಿ, ನಿನ್ನ ಕೈಯಲ್ಲಿ ಎಷ್ಟು ಆಯ್ತದೋ ಅಷ್ಟು ಕಾಟ ಕೊಡ್ತಾರೋ. ನಾವು ಕೊಡೋ ಕಾಟಕ್ಕೆ ಅವಳಾಗವಳೆ ಮನೆ ಬಿಟ್ಟು ಒಯ್ತಾ ಇರಬೇಕು. ಪರವಾಗಿಲ್ವೇ, ಮಾವ ಈ ರೇಂಜ್ಗೆ ಅವಳನ್ನ ಆಚೆ ಹಾಕಕ್ಕೆ ಪ್ಲಾನ್ ಮಾಡ್ತಿದ್ದಾರೆ ಅಂದರೆ ನನಗೆ ಆನೆ ಬಲ ಬಂದಂಗೆ ಆಯಿತು. ನಿನಗೇನು ಉಳಿಗಾಲ ಇಲ್ಲ ಬಿಡು ಭಾವನಾ. ಮೇಡಮ್ ಅವರೇ, ಅವ ಮೇಡಮ್ ಅವರಲ್ಲಿ ಏನು ಹೆಂಡತಿ ಒಂದು ನಿಮಿಷ ಕಾಣಿಸ್ಲಿಲ್ಲ ಅಂತ ಇಷ್ಟೊಂದು ಚಡಪಡಿಸ್ತಿದೀಯಾ? ಹಂಗೇನಿಲ್ಲ ಕಣವ, ಎಲ್ಲೋದ್ರು ಅಂತ. ಅವಳನ್ನ ಮಾರ್ಕೆಟ್ಗೆ ಕಳಿಸಿದ್ದೀವಿ. ಮಾರ್ಕೆಟ್ಗ? ಅವ್ರೊಬ್ಬರನ್ನ ಯಾಕೆ ಕಳ್ಸಿದ್ರವ? ಅದೇನ್ ಬೇಕು ಅಂತ ಹೇಳಿದ್ರೆ ನಾನೇ ತಂದ್ಕೊಡ್ತೀನಿಲ್ವೇ? ನೀನೇನಲ್ಲ ತರೋದು? ಅವಳಿಗೆ ಪೂಜೆ ಸಾಮಾನು ಏನೇನು ತರಬೇಕು ಅಂತ ಅವಳಿಗೆ ಗೊತ್ತದೆ. ಅದಕ್ಕೆ ಅವಳನ್ನ ಕಳಿಸಿದ್ದೀವಿ. ತತ್ತಳು ಬಿಡು, ನಿನ್ನ ಕೆಲಸ ನೀನು ನೋಡ್ಕೊ ಹೋಗ್ಲಾ. ಎಲ್ಲದಕ್ಕೂ ಬಂದ್ಬಿಡ್ತಾನೆ ಮಧ್ಯ ಇಲ್ಲಿ. ವೆಂಕಿ, ಓ ವೆಂಕಿ, ಬಾಪ ಅದೊಂದು ಗಾಡಿ ಅರ್ಜೆಂಟ್ ಅಂತೆ. ಓನರ್ 2:15 ಬರ್ತೀನಿ ಅಂತ ಹೇಳಿದರೆ ಮುಗಿಸ್ಬೋಣ. ಬಾರ ಬಾ. ಇರಿ ಇರಿ ಇರಿ, ಅವನು ಬೆಳಗ್ಗೆಯಿಂದ ತಿಂಡಿನೂ ತಿಂದಿಲ್ಲ. ಒಂಚೂರು ಊಟ ಮಾಡ್ಕೊಂಡು ಹೋಗು. ಬೆಳಗ್ಗೆಯಿಂದ ತಿಂದಿಲ್ವಾ? ನಿನ್ನೆ ಮೊನ್ನೆಯಿಂದ ಹಂಗೆ ಕೆಲಸ ಮಾಡ್ತಾ ಇದೀಯಾ? ಹೊಟ್ಟೆಗೆ ತಿನ್ನಿಲ್ಲ ಅಂದ್ರೆ ಹೆಂಗಪ್ಪ? ತಿನ್ನು. ಏಯ್ ಸುಮ್ಮನೆ ಇರು. ನೀನು ಹಸು ತಡೆಯಲ್ಲ ಅಂತ ನಂಗೆ ಚೆನ್ನಾಗಿ ಗೊತ್ತು. ಚೂರು ಊಟ ಮಾಡ್ಕೊಂಡು. ಬೇಡ ಬೇಡ ಬೇಡ, ನಾನೇ ತಿನ್ನಿಸ್ತೀನಿ, ಸುಮ್ಮನೆ ಇರು. ಅಲ್ಲ ಕಣೋ,
2 ದಿನದಿಂದ ಕಷ್ಟಪಟ್ಟು ದುಡಿತಾ ಇದೆಯಾ ನಮಗೋಸ್ಕರ. ಊಟನೂ ಮಾಡದಿದ್ರೆ ಹೇಗಪ್ಪ? ನನಗೇನು ಕಷ್ಟ ಆಗ್ತಿಲ್ಲಪ್ಪ. ನೀನು ನನ್ನ ಜೊತೆಲಿ ಇದೆಯಲ್ಲೋ. ವರ್ಷದಿಂದ ಅನ್ನ ಕೊಟ್ಟಿದೆ, ಇನ್ನೂ ಕೊಡ್ತಾ ಇದೆ. ಒಬ್ಬರ ಮುಂದೆ ಕೈ ಚಾಚದೆ ಬದುಕು ಮಾಡೋಕ್ಕೆ ಅವಕಾಶ ಕೊಟ್ಟಿದೆಯಪ್ಪ. ಅದಕ್ಕೆ ಹೆಮ್ಮೆ ಪಡಬೇಕು. ಏನೋ ಮಾತಾಡ್ತಿದ್ದೀನಿ. ನೀನು ಊಟ ಮಾಡ್ಕೊಂಡು ಬಾ. ಅದೊಂದು ಬೇಗ ಬೈಕನ್ನು ಕಳಿಸ್ಬಿಡ್ಬೇಕಂತೆ. ಅವನು ಓನರ್ ಬಂದು ನಿಂತ್ಬಿಟ್ಟಿದ್ದಾನೆ. ಊಟ ಮಾಡ್ಕೊಂಬ. ವೆಂಕಿ, ಯಾಕೆ ಹೇಳ್ತಾ ಇರೋದು? ಯಾಕೋ ಹೀಗೆಲ್ಲ ಮಾತಾಡ್ತಿದ್ಯಾ? ನೋಡು, ನಿನ್ನಿಂದಾನೆ ನಾನು ಅಪ್ಪ ನಗೋದನ್ನ ಕಲ್ತಿದ್ದು. ಸಂಸಾರ ಅಂದಮೇಲೆ ಸುಖ ದುಃಖ ಕಷ್ಟ ಸುಖ ಎಲ್ಲನೂ ಇರುತ್ತಪ್ಪ. ಅದನ್ನೆಲ್ಲ ನಿಭಾಯಿಸ್ಕೊಂಡು ಹೋದ್ರೇ ಸಂಸಾರ ಆಗೋದು. ಗೊತ್ತಾಯ್ತಾ? ಅಳ್ಬಾರ್ದು. ನಗು ನಗು. ಹುಚ್ಚುಡ್ಗ ತೋ. ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಕ್ಕ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಅಪ್ಪ ಅಮ್ಮ ಹೇಗಿದ್ದಾರೆ? ಈಗ ಸ್ವಲ್ಪ ಪರವಾಗಿಲ್ಲ, ಆದರೆ ಯಾಕೋ ಅವ್ರ ಹಣೆ ಬರದಲ್ಲಿ ಖುಷಿ ಅನ್ನೋದೇ ಬರ್ದಿಲ್ಲ ಅನ್ಸುತ್ತೆ ವಿಶ್ವ. ನಾವೆಲ್ಲರೂ ಒಟ್ಟಿಗೆ ಇದ್ದಾಗ ಖುಷಿ ತುಂಬಿ ತುಳುಕ್ತಾ ಇತ್ತು. ಆದರೆ ಯಾರು ಕಣ್ ಬಿತ್ತೋ ಏನೋ, ಈಗ ಅವ್ರ ಜೀವನದಲ್ಲಿ ಖುಷಿ ಅನ್ನೋದೇ ಇಲ್ಲ. ಅದರಲ್ಲೂ ಜಾನು ಇದ್ದಾಗ ಎಲ್ಲ ಚೆನ್ನಾಗಿತ್ತು. ಅವಳು ಹೋದ್ಮೇಲೆ ಎಲ್ಲ ಖುಷಿ ಸಂತೋಷ ಅವಳ ಜೊತೆನೆ ಹೊರಟೋಯ್ತು. ಅಕ್ಕ, ನಾನು ನಿಮ್ಮ ಹತ್ರ ಏನೋ ಕೇಳಬೇಕಿತ್ತು. ಕೇಳು ವಿಶ್ವ. ಇವ್ರಿಗೆ ಜಯಂತ್ ಅವ್ರ ಬಗ್ಗೆ ಏನಾದರೂ ಗೊತ್ತಿರ್ಬೋದಾ? ಅಥವಾ ಇವ್ರ ಹೆಲ್ಪ್ ತಗೊಂಡು ವೆಂಕಿ ಅಣ್ಣನ ಹತ್ರ ಸತ್ಯ ಏನು ಅಂತ ತಿಳ್ಕೊಬೋದಾ? ಲಕ್ಷ್ಮೀ ನಿವಾಸ